ಗೌತಮ್, ನಾನೇ ನಿಮಗೆಲ್ಲ ಹೇಳ್ಕೊಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ನೀವು ನನಗಿಂತ ಚಾಲಾಕಿ ಆಗಿಬಿಟ್ಟಿದ್ದೀರಾ. ಹಾಗೇನಿಲ್ಲ, ಎಲ್ಲನೂ ನಿಮ್ಮಿಂದನೇ ಕಲ್ತಿದ್ದೀನಿ. ಆ ವೇದಾಂತ್ ಇದನ್ನಲ್ಲ, ಇಷ್ಟು ದಿನ ಅಮೂಲ್ಯ ಮತ್ತು ವಿಕ್ಕಿ ಮನ್ಸಲ್ಲಿ ಮಾತ್ರ ಹುಚ್ಚಾಗಿದ್ದ. ಈಗ ನನ್ನ ಬಗ್ಗೆ ಆರ್ತಿ ಹತ್ರ ನೆಗೆಟಿವ್ ಆಗಿ ಮಾತಾಡಕ್ಕೆ ಹೋಗಿ ಅವ್ರಿಗೂ ಹುಚ್ಚಂತರ ಕಾಣಿಸೋಕೆ ಶುರು ಆಗಿದ್ದಾನೆ. ಅಷ್ಟು ಸಲೀಸಾಗಿ ತಗೋಬೇಡಿ ಗೌತಮ್. ಆ ವೇದಾಂತ್ ಸಾಮಾನ್ಯದವನಲ್ಲ. ಅಷ್ಟು ದೊಡ್ಡ ಬಿಸ್ನೆಸ್ ಎಂಟಿಟಿನ ಒಬ್ಬನೇ ಕಟ್ ನಿಲ್ಸಿದಾನೆ ಅಂದರೆ ಅವ್ನು ನಿಮ್ಗಿಂತ ಬ್ರಿಲಿಯಂಟ್ ಆಗೇ ಇರ್ತಾನೆ. ಅವನ ಬ್ರಿಲಿಯನ್ಸ್ ಏನಿದ್ರು ಬಿಸ್ನೆಸ್ಸಲ್ಲಿ ಮಾತ್ರ. ಇಲ್ಲ ಅವನ ಆಟ ಏನೂ ನಡೆಯಲ್ಲ. ನೀವ್ಯಾಕೋ ತುಂಬ ಓವರ್ ಕಾನ್ಫಿಡೆಂಟ್ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಮಾತಾಡ್ತಿರೋದನ್ನ ನೋಡಿದ್ರೆ ಮಂಟಪದಲ್ಲಿ ಆರಾಮ್ಸೆ ನೀವೇ ತಾಳಿ ಕಟ್ತೀರಾ ಅನ್ನೋ ಆಗಿದೆ. ಅದರಲ್ಲಿ ಡೌಟೇ ಬೇಡ, ನನ್ನ ಟಾರ್ಗೆಟ್ ಅದೇ ಅಲ್ವಾ. ಅದೆಲ್ಲ ನೀವು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ವಿಕಿ ಆ್ಯಂಡ್ ವೇದಾಂತ್ ಅಲ್ಲೇ ಇರ್ತಾರೆ, ಆ ಅಮೂಲ್ಯ ಕೂಡ. ಅವ್ರು ಕಟ್ಟೋದಾದ್ರೆ ಕಟ್ಲಿ ಅಂತ ಸುಮ್ಮನೆ ಕೂರ್ತಾರಾ? ಅವರು ಗಲಾಟೆನಾದರೂ ಮಾಡಿ ವಿಕ್ಕಿನೇ ತಾಳಿ ಕಟ್ಟೋ ಥರ ಮಾಡ್ತಾರೆ. ವೇದಾಂತ್ ಅವ್ರ ಅಪ್ಪನ ಹತ್ರ ದುಡ್ಡಿರೋ ಕಾರಣ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್. ಆದರೆ ನಾನು ಎಲ್ಲ ಕಡೆ ಟಾಪರ್ ಆಗಿ ಈ ಲೆವೆಲ್ಗೆ ಬಂದಿರೋದು. ಚಾಣಾಕ್ಷನ ಹೆಸರು ಕೇಳಿದ್ದೀರಾ? ನಾನು ಅವನಿಗಿಂತ ಚಾಣಾಕ್ಷ. ಬ್ಯಾಕ್ಗ್ರೌಂಡ್ ರೆಡಿ ಮಾಡಿದೆ, ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿಲ್ಲ. ನಾನು ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಗೌತಮ್ ಫ್ರಾಡ್ ಅಂತ ಪ್ರೂವ್ ಮಾಡಿ ಅಕ್ಕನ ಮದುವೆ ತಪ್ಪಿಸ್ಬೇಕು. ಅದು ಆಗಿಲ್ಲ ಅಂದರೆ ಗೌತಮ್ ಇನ್ನೋಸೆಂಟ್ ಅಂತ ನಂಬಿ ನಾವು ಮೊದಲು ಡೀಲ್ ಮಾಡಿರೋ ಥರ ಮದುವೆ ಮಂಟಪದವ್ರಿಗೆ ಗೌತಮ್ ಅವರೇ ಹುಡುಗ ಅಂತ ಹೋಗಿ ಅಲ್ಲಿ ಮದುವೆ ನಿಲ್ಲೋ ಥರ ಮಾಡೋ ಪ್ಲ್ಯಾನ್ಗೆ ನೀನು ಒಪ್ಕೋಬೇಕು. ಇದು ಒಳ್ಳೆ ಚಾನ್ಸ್. ನಂಗೆ ಟೈಮ್ ಕೊಡೋಕೆ ಅಮೂಲ್ಯ ಯಾರಲ್ಲದೆ ಇದ್ರು ಅವಳಿಗೆ ಕನ್ವಿನ್ಸ್ ಆದರೆ ಆರ್ತಿ ವಿಕ್ರಾಂತ್ ಎಲ್ಲರೂ ನಂಬ್ತಾರೆ. ಹೇಗಾದರೂ ಮಾಡಿ ನಾನು ಇವತ್ತು ಗೌತಮ್ನ ಎಕ್ಸ್ಪೋಸ್ ಮಾಡಲೇಬೇಕು. ಎಲ್ಲ ಪ್ಲಾನ್ ಪ್ರಕಾರ ನಡೆಯುತ್ತಾ? ನಡೆಸಬೇಕು. ಪ್ರಾಬ್ಲಮ್ ಆಗಬಾರ್ದು ಅಂತಲೇ ನಾನು ಟ್ವಿಸ್ಟ್ ಇಟ್ಟಿದ್ದೀನಿ. ಸೊ ಎಲ್ಲ ಪ್ಲ್ಯಾನ್ ಪ್ರಕಾರನೇ ಆಗತ್ತೆ. ಟ್ವಿಸ್ಟಾ? ಏನದು? ಮದುವೆ ಮನೇಲಿ ತಾಳಿನ ಎಲ್ಲರ ಹತ್ರ ಮುಟ್ಸೋಕ್ಕೆ ಅಂತ ತೊಗೊಂಡು ಹೋದಾಗ ನಾನು ಮದುವೆ ಆಗಲ್ಲ ಅಂತ ಎದ್ದು ನಿಲ್ಲೋದು ಪ್ಲ್ಯಾನು. ವಿಕ್ಕಿ ಮತ್ತು ವೇದಾಂತ್ ಅದನ್ನೇ ನಂಬ್ಕೊಂಡು ಆ ಟೈಮ್ಗೋಸ್ಕರನೇ ಕಾಯ್ತಿರ್ತಾರೆ. ಆಗಲೇ ರಿಯಲ್ ಟ್ವಿಸ್ಟ್ ಬರೋದು. ಅದೇ ಟೈಮಿಗಲ್ಲಿ ಪೊಲೀಸ್ ಬಂದು ಒಬ್ಳನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ವಿಕ್ಕಿನ ಎಳ್ಕೊಂಡು ಹೋಗ್ತಾರೆ. ವಾಟ್? ಇರಿ, ಸೀನ್ ಇನ್ನೂ ಮುಗ್ದಿಲ್ಲ. ಎಲ್ಲರೂ ಶಾಕಲ್ಲಿ ವಿಕ್ಕಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಪೊಲೀಸ್ ಯಾರ ಮಾತನ್ನು ಕೇಳಲ್ಲ ಅಂತ ವಿಕ್ಕಿನ ಹಾಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ವೇದಾಂತು ಹಾಗೆ ಫಾಲೋ ಮಾಡ್ತಾರೆ. ಆಮೇಲೆ ಇನ್ನೇನು, ಪುರೋಹಿತರು ಮುಹೂರ್ತ ಮೀರ್ತಾ ಇದೆ, ತಾಳಿ ಕಟ್ಟಿ ಅಂತಾರೆ. ಅದಕ್ಕೆ ಕಾಯ್ತಿರೋ ನಾನು ಆರ್ತಿ ಹತ್ರ ಬೇಜಾರು ಮಾಡ್ಕೋಬೇಡಿ, ಐ ಆಮ್ ಹೆಲ್ಪ್ಲೆಸ್ ಅಂತ ಬೇಜಾರಲ್ಲಿ ಹೇಳಿ ಒಳ್ಳೊಳಗೆ ಖುಷಿ ಪಡ್ತಾ ತಾಳಿ ಕಟ್ತೀನಿ. ಹೌ ಈಸ್ ದಟ್? ಎಕ್ಸಲೆಂಟ್ ಪ್ಲಾನ್. ಎಲ್ಲ ಅನ್ಕೊಂಡ್ ಹಾಗೆ ಆದ್ರೆ ಆರ್ತಿ ನಿಮ್ಮ ಹೆಂಡತಿ ಆಗೋದ್ರನ್ನ ಯಾರಿಂದನೂ ತಡೆಯಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಬಾಸ್. ಏನು ಶ್ರೀಕಾಂತ, ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀರಾ? ಬಾಸ್, ನೀವೇ ಕಂಪನಿ ಸ್ಟ್ಯಾಂಡಿಂಗ್ ಆರ್ಡರ್ನ ಬೆಳಗ್ಗೆನೇ ಆಫೀಸಿಗೆ ತಗೊಂಬ ಅಂತ ನೈಟ್ ಮೆಸೇಜ್ ಮಾಡಿದ್ರಲ್ಲ ಬಾಸ್. ಓ ಕರೆಕ್ಟ್ ಅಲ್ವಾ? ಸಾರಿ, ಯಾವುದೋ ಟೆನ್ಷನ್ ಮರ್ತು ಹೋಗ್ಬಿಟ್ಟೆ. ನೀವು ಮರೆತ್ರೆ ಓಕೆ, ಅದೇ ನಾನು ತರಕ್ಕೆ ಮರ್ತಿದ್ರೆ ಸುಮ್ಮನಿರ್ತಿದ್ರಾ? ಏನು ಯೋಚನೆ ಮಾಡ್ತಿದ್ದೀರಾ? ಸ್ಟ್ಯಾಂಡಿಂಗ್ ಆರ್ಡರ್ ತಂದಿದ್ದೀರಾ? ಸ್ಟ್ಯಾಂಡಿಂಗ್ ಆರ್ಡರ್ ಬಿಡಿ ಬಾಸ್, ನ್ಯೂಸ್ ಪೇಪರಲ್ಲಿ ನ್ಯೂಸ್ ಓದಿದ್ರಾ? ಎಂಥ ಖತರ್ನಾಕ್ ನನ್ನ ಮಗ ಬಾಸ್. ವಾಟ್ ನಾನ್ ಸೆನ್ಸ್, ಏನ್ರಿ ಹೇಳ್ತಿದ್ದೀರಾ ನೀವು? ಬಾಸ್, ಒಬ್ಬ ಒಂದು ಹುಡುಗಿನ ಪ್ರೀತಿ ಮಾಡಿ ಅವಳನ್ನ ಮದುವೆಯಾಗಿ ಆಮೇಲೆ ಇನ್ನೊಬ್ಳು ಸಿಕ್ಲು ಅಂತ ಅವಳು ಮದುವೆಯಾಗಿ ಮೊದಲನೇ ಹೆಂಡ್ತಿನ ಮಾರಕ್ಕೆ ಹೋದಾಗ ಪೊಲೀಸ್ ಹತ್ರ ಸಿಕ್ಕಾಕೊಂಡಂತೆ. ನಿಮ್ಗೇನು ತಲೆ ಕೆಟ್ಟಿದ್ದೇನ್ರಿ? ಇತ್ತೀಚೆಗೆ ಪೇಪರ್ ಬರೋ ಎಲ್ಲ ನ್ಯೂಸಲ್ಲೂ ಕ್ರೈಮ್ ನ್ಯೂಸೇ ಇರುತ್ತೆ, ಅದನ್ನೆಲ್ಲ ಹೈಲೈಟ್ ಮಾಡ್ತಿದ್ದೀರಲ್ಲ.
ಮ್ಯಾಟ್ರ್ ಕ್ರೈಮ್ದಲ್ಲ ಬಾಸ್, ಆ ಡಬ್ಬ ನನ್ನ ಮಗನ ಮೀಟ್ರಿಂದು. ಜನ ಒಂದು ಸಂಸಾರನೇ ಸರ್ಕಸ್ ಅಂತಾರೆ, ಅಂಥದ್ರಲ್ಲಿ ಇವನು ಸಂಸಾರನೇ ಸರ್ವಿಸ್ ಮಾಡ್ಕೊಂಡಿದ್ದಾನಲ್ಲ ಬಾಸ್. ಅದು ತುಂಬ ಆಶ್ಚರ್ಯ ಆಯಿತು ಬಾಸ್. ಇಂಥ ನ್ಯೂಸ್ ಎಲ್ಲ ಕೇಳಿದ ಮೇಲೆ ನಿಮ್ಮ ಥರ ಮದುವೆನೇ ಬೇಡ ಅನ್ನೋ ಪಾಲಿಸಿನೇ ವಾಸಿ ಅನ್ನಿಸ್ತಿದೆ ಬಾಸ್. ಶರಪ್, ವಾಟ್ ನಾನ್ ಸೆನ್ಸ್. ಟೈಮ್ ವೇಸ್ಟ್ ಮಾಡೋದಕ್ಕೆ ಏನು ಸಿಗುತ್ತೆ ಅಂತ ಹುಡುಕ್ತಿರ್ತೀರಲ್ವಾ? ಹೋಗ್ರಿ, ಹೋಗಿ ಕೆಲಸ ಮಾಡಿ. ಹೀಟ್ ಆಗಿರೋ ಐರನ್ ಬಾಕ್ಸ್ಗೆ ಮುತ್ತು ಕೊಡೋ ದೌಲತ್ತು ನಿನಗೆ ಬೇಕಿತ್ತ ಕಾಂತ? ಒಬ್ಬ ಒಂದು ಹುಡುಗಿನ ಪ್ರೀತಿ ಮಾಡಿ ಅವಳನ್ನ ಮದುವೆಯಾಗಿ ಆಮೇಲೆ ಇನ್ನೊಬ್ಳು ಸಿಕ್ಲು ಅಂತ ಅವಳು ಮದುವೆಯಾಗಿ ಮೊದಲನೇ ಹೆಂಡ್ತಿನ ಮಾರಕ್ಕೆ ಹೋದಾಗ ಪೊಲೀಸ್ ಹತ್ರ ಸಿಕ್ಕಾಕೊಂಡಂತೆ. ನಿಧಾನಕ್ಕೆ ತಿನ್ನೆ. ನೀನು ಕೆಲಸಕ್ಕೆ ಸೇರಿದಾಗಲಿಂದ ನೋಡ್ತಾ ಇದ್ದೀನಿ, ಒಂದಿನೂ ನೀನು ನೆಮ್ಮದಿಯಾಗಿ ತಿಂಡಿ ತಿಂದಿದ್ದೇ ಇಲ್ಲ. ಕೂತ್ಕೊಂಡು ಟಿಫನ್ ಮಾಡಬಾರ್ದಾ? ಹೇಗೆ ಸೊರಗೋಗಿದೆಯಾ ನೋಡು. ನನ್ನ ಮಕ್ಕಳಲ್ಲಿ ನೀನೇ ಒಳ್ಳೆ ಹಂಚಿ ಕಡ್ಡಿ ಥರ ಆಗೋಗಿರೋದು. ಆರ್ತಿ ಅಕ್ಕ, ಅಪ್ಪ ನಮಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡ್ತಿದ್ದಾರೆ. ಕಣ್ಣು ಮೊಬೈಲ್ ಮೇಲಿದ್ರೂ ಕಿವಿ ಮಾತ್ರ ಈ ಕಡೆನೇ ಇರುತ್ತಲ್ವ ನಿಂದು. ಅಂಜು, ಆ ಫೋನ್ ಸೈಡಿಗಿಟ್ಟು ಮೊದಲು ತಿಂಡಿ ತಿನ್ಬಾ. ಅಕ್ಕ, ಪಬ್ಜಿ ಆಡ್ತಿದ್ದೀನಿ ಕಣೆ, ಇನ್ನೊಬ್ಬನ್ ಎತ್ಬಿಟ್ರೆ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ನೋಡಪ್ಪ, ಅವಳು ಚೋಟುದ್ದ ಇಲ್ಲ ರೌಡಿ ಥರ ಎತ್ಬಿಡ್ತೀನಿ ಅಂತೆಲ್ಲ ಮಾತಾಡ್ತಾಳೆ. ಸ್ವಲ್ಪ ವಿಚಾರಿಸ್ಕೊಳ್ಳಿ ಅವಳನ್ನ. ಸಾಕು ಸಾಕು. ಪುಟ್ಟ, ನಾನು ನಿನಗೇನು ಹೇಳಿದ್ದು? ಊಟ ತಿಂಡಿಗೂ ಟೈಮ್ ಇಲ್ಲ ಅಂದರೆ ಹೇಗಮ್ಮ? ಅಪ್ಪ ಲೇಟಾಗಿ ಹೋಗಿ ಸುಟ್ಟಿ ಮಾಡ್ಕೊತಾನೆ. ಮುಗ್ದಿಲ್ಲ. ನೀನು ಬಾಯಲ್ಲಿ ತುಂಬ್ಕೊಂಡು ಮಾತಾಡಿದ್ರೆ ಹೇಗೆ ಅರ್ಥ ಆಗಬೇಕು? ಅಯ್ಯೋ, ಅಲ್ಲಿ 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 ಅಲ್ಲಿ. ಕೈನಾದ್ರೂ ತೊಳ್ಕೊಂಡು ಹೋಗು. ಹುಚ್ಚು ಹುಡುಗಿ. ಆರ್ತಿ, ಪರಿಗೊಂದು ಫೋನ್ ಮಾಡು, ನನಗೂ ಲೇಟ್ ಆಗ್ತಾ ಇದೆ, ನಾನು ಹೊರಡಬೇಕು. ಸರಿಪ್ಪ. ಅಂಜು, ಫೋನ್ ಕೊಡು. ಒಂದ್ ನಿಮಿಷ ಕೊಡು ಅಂದ್ರೆ ಕೊಡ್ಬೇಕಷ್ಟೇ. ನಿಮ್ಗೊಂದು ವಿಷಯ ಗೊತ್ತಾ? ಎಲ್ಲ ಕಡೆ ನಮ್ಮ ಆರ್ತಿ ಮದುವೆದೇ ಸುದ್ದಿ ರೀ. ಯಾಕೆ ಇಷ್ಟು ಲೇಟ್ ಆಯಿತು? ಅದು ನಾನು ಚೀಟಿ ಕೂಗಕ್ಕೆ ಹೋಗಿದ್ನಲ್ಲ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ ರೀ ದೇವರು. ಯಾರೂ ಕೂಗಲೇ ಇಲ್ಲ. ದೇವ್ರ ದಯದಿಂದ ನಿಮ್ಮ ಮಗಳ ಮದುವೆ ಚೆನ್ನಾಗಾಗಲಿ ಅಂತ ಹರಿಸಿದ್ರು. ಹೌದಾ? ಎಷ್ಟು ಸಿಗುತ್ತೆ? 62,000 ರೀ. 8,000 ಕಟ್ ಮಾಡ್ಕೋತಾರಂತೆ. ಲೋನ್ ಸಿಗದೆ ಇದ್ರು ಇದಾದರೂ ಸಿಕ್ತಲ್ಲ ಸದ್ಯ. ತಿಂಡಿ ಆಯ್ತೇನ್ರಿ ಎಲ್ಲರದು?